ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ದಾಸವಾಳ ಗಿಡ ಬೇಕು ಅಂತೇಳಿ ನಾನು ನರ್ಸರಿಗೆ ಹೋಗಿದ್ದೆ. ನರ್ಸರಿಗೆ ಹೋಗಿ ಶೋ ಗಿಡ ಎಲ್ಲ ತೊಗೊಂಬಂದೆ. ಆ ಶೋ ಗಿಡ ಹಾಕೋದಕ್ಕೋಸ್ಕರ ನಮ್ಮ ಅತ್ತೆ ಎಲ್ಲ ಪಾಟ್ ಎಲ್ಲ ಪೇಂಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ ಡ್ರೈ ಆಗಲಿ ಅಂತೇಳಿ. ಈಗ ಮತ್ತೆ ಎಲ್ಲ ಮನೆಗೆ ತೊಗೊಂಡೋಗಿ ಎಲ್ಲ ಪಾಟಲ್ಲೂ ಮಣ್ಣು ತುಂಬಿಸ್ಕೊಂಡೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಲರು. ಇದು ಗಿಡ ಮೇಲೆ ಎಲ್ಲ ಪಿಂಕು, ಕೆಳಗಡೆ ಎಲ್ಲ ಹಸಿರಿದೆ ಇದು ಎಲೆ. ನೋಡೋಕೆ ತುಂಬ ಇಷ್ಟ ಆಯಿತು ಕಲರು. ಅದಕ್ಕೋಸ್ಕರ ನಾನು 2 ತೊಗೊಂಡೆ. ನಾನು ಏನೇ ತೊಗೊಂಡ್ರು ಜೋಡಿ ತೊಗೊತೀನಿ. ಅದು ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ಕೃಷ್ಣ ಜನ್ಮಾಷ್ಟಮಿಗೆ ದೇವ್ರ ಹತ್ರ ಸೈಡಲ್ಲಿ ಇಡೋದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಇದು ಹೆಸರೆಲ್ಲ ಗೊತ್ತಿಲ್ಲ ಈ ಗಿಡಗಳ್ದು, ನೋಡೋಕೆ ಚೆನ್ನಾಗಿ ಕಾಣಿಸ್ತು ಅದಕ್ಕೋಸ್ಕರ ತೊಗೊಂಡೆ. ಇದು ಅಷ್ಟೇ ಒಂಥರ ಹುಲ್ಲು ಗ್ರೀನು ಮತ್ತು ಮೆರೂನ್ ಥರ ಮೆರೂನ್ ಕಲರ್ ಇತ್ತು, ಅದಕ್ಕೋಸ್ಕರ ತೊಗೊಂಡೆ ಅದು. ಈಗ 2 ಜೋಡಿ ಆಯಿತು. ಈಗ ಇನ್ನೂ ಒಂದು ಜೋಡಿ ತೊಗೊತಾ ಇದ್ದೀನಿ. ಇದು ಪರ್ಪಲ್ ಕಲರ್ ಇದೆ. ಚಿಕ್ಕ ಚಿಕ್ಕ ಸಾಮಂತಿಗೆ ಗಿಡ ಇದು. ನೋಡೋಕೆ ಸಾಮಂತಿಗೆ ಗಿಡದ ಥರ ಕಾಣಿಸುತ್ತೆ, ಸಾಮಂತಿಗೆ ಗಿಡ ಅಲ್ಲ ಇದು. ನೋಡೋದಕ್ಕೆ ಅದೇ ಥರ ಕಾಣಿಸುತ್ತೆ. ಇದು ಡೆಕೋರೇಷನ್ಗೆಲ್ಲ ಮದುವೆ ಮನೆಗಳೆಲ್ಲ ನೋಡಿದ್ದೆ, ಅದಕ್ಕೋಸ್ಕರ ನೋಡೋಕೆ ಚೆನ್ನಾಗಿ ಕಾಣಿಸ್ತು. ಸರಿ ಇದು ಇರಲಿ ಅಂತೇಳಿ ಅದೂ 2 ಗಿಡ ತೊಗೊಂಡೆ. ನಾನೀಗ ಗೊಬ್ಬರ ಏನು ಹಾಕ್ತಿಲ್ಲ, ಬರೀ ಮಣ್ಣು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಸೆಟ್ ಆದಮೇಲೆ ಮತ್ತೆ ಅದ್ರ ಮೇಲೆ ಗೊಬ್ಬರ ಹಾಕೋಣ. ಫಸ್ಟೇ ಈಗ ಗೊಬ್ಬರ ಇರುತ್ತೆ ಅದರಲ್ಲಿ, ಅದಕ್ಕೆ ಆಮೇಲೆ ಗೊಬ್ಬರ ಹಾಕೋಣ ಅಂತೇಳಿ ಬರೀ ಮಣ್ಣು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿಂಟು ಅಂತೂ ಎಷ್ಟು ಗಿಡ ಇವಳು ಬಂದು ಬಂದು ನೋಡ್ಕೊಂಡು ಹೋಗ್ತಾನೆ ಇದೆ. ನೆಕ್ಸ್ಟು ಬಾಂಬೋ ಪ್ಲ್ಯಾಂಟ್. ಇದು ನನಗೆ ಫುಲ್ಲು ಗ್ರೀನ್ ಇರೋದು ನೋಡೋಣ ಅಂತ ಹೋಗಿದ್ದು. ಆದರೆ ಅದು ಒಂಥರ ಗ್ರೀನ್ ತುಂಬ ದೊಡ್ಡದಿತ್ತು, ಅದಕ್ಕೆ ಚಿಕ್ಕದಿರಲಿಲ್ಲ. ಇದು ಮಲ್ಟಿ ಕಲರ್ ಚೆನ್ನಾಗಿರುತ್ತೆ ತಗೊಳ್ಳಿ ಅಂದರು. ಸರಿ ಅದು ತೊಗೊಂಡೆ. ನೋಡೋಣ, ಕಲರ್ ನೋಡೋದು ಇದು ಚೆನ್ನಾಗಿದೆ. ಒಂಥರ ಕ್ರೀಮ್ ಇದೆ, ಪಿಂಕ್ ಇದೆ ಮತ್ತು ಗ್ರೀನು ಇತ್ತು. ಸರಿ ಇದೇ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಪುಟ್ಟದಾಗಿತ್ತು ಅಂತ ಅದು ತೊಗೊಂಡೆ. ನೆಕ್ಸ್ಟು ಮನಿ ಪ್ಲ್ಯಾಂಟ್ ತುಂಬ ದೊಡ್ಡದಾಗಿತ್ತು. ಅದು ಬಿದ್ದು ಎಲ್ಲ ಮುರಿದೋಗ್ಬಿಡ್ತು ಗಿಡ. ಅದಕ್ಕೋಸ್ಕರ ಚಿಕ್ಕ ಪಾಟಲ್ಲಿ ಹಾಕೋಣ ಸಾಕು ಅಂತೇಳಿ ಮನೇಲಿ ಪಿಂಗಾಣಿ ಪಾಟಿತ್ತು, ಅದೇ ಪಾಟಿಗೆ ಹಾಕೊತಾ ಇದ್ದೀನಿ. ನೆಕ್ಸ್ಟು ಸ್ನೇಕ್ ಪ್ಲ್ಯಾಂಟ್. ಇದು ಡಿಸೈನ್ ಪಾಟ್, ಇದು ಪೇಂಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಅದರಲ್ಲಿ ಹಾಕೊತಾ ಇದ್ದೀನಿ. ಲಾಸ್ಟಲ್ಲಿ ಜೆಡ್ ಪ್ಲ್ಯಾಂಟ್ ಹಾಕ್ತಾಯಿದ್ದೀನಿ. ಅದು ಚಿಕ್ಕ ಕವರಲ್ಲೇ ಇದ್ರಿಂದ ಅದು ಸರಿಯಾಗಿ ಬಂದೇ ಇರಲಿಲ್ಲ, ಬರೀ ಕಡ್ಡಿ ಕಡ್ಡಿ ಇತ್ತು. ಅದಕ್ಕೆ ಈಗ ಪಾಟಲ್ಲಿ ಹಾಕೋದು ಚೆನ್ನಾಗಿ ಬರುತ್ತೆ ಅಂತೇಳಿ ಪಾಟಲ್ಲೆಲ್ಲ ಹಾಕ್ಕೊಂಡೆ. ಎಲ್ಲ ಇದು ನೀರು ಬಿಡೋಣ ಅಂತೇಳಿ ಎಲ್ಲ ಒಂದತ್ರ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ದಾಸವಾಳ ಗಿಡ ಇದು. ಈಗೆಲ್ಲ ಗಿಡಕ್ಕೂ ನೀರು ಹಾಕ್ಕೊತಾ ಇದ್ದೀನಿ. ಮಣ್ಣೆಲ್ಲ ಸೆಟ್ ಆದಮೇಲೆ ಆಮೇಲೆ ಲಾಸ್ಟಲ್ಲಿ ಗೊಬ್ಬರ ಹಾಕ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.